ಸಿದ್ದನಗೌಡ. ಹಳ್ಳಿಶಾರ್ ಪಟ್ಟಣದ ವೀರ ಶೂರರನ್ನು ಎದುರಿಸಿದ ಧೀರ ಅಂದ್ರೆ ಅದು ನಾನೇ. ನನ್ನ ಕಂಡರೆ ಇಡೀ ಊರಿಗೂರೇ ಕೈ ಎತ್ತಿ ಮುಗಿದು ಬದುಕುತ್ತಿರುವಾಗ ಏ ಕೋಚಿತ ಈ ಊರ ವಾಲಿಕರ ನನ್ನ ಮಗ ನನಗೆ ಕೊಡ್ಲಿ ಎತ್ತಿ ಮಾತನಾಡುತ್ತಾನಂದರೆ ನಾನೆಷ್ಟು ಸಹಿಸಬೇಕು? ಸಾಧ್ಯವಿಲ್ಲ. ಆದಷ್ಟು ಬೇಗ ಅವರ ಅಣ್ಣ ಬಲರಾಮನನ್ನು ಹಿಡಿದು ತಂದು ಅವನಿಂದ ಬರಬೇಕಾದ ಆಸ್ತಿಯನ್ನು ಬರೆಸಿಕೊಂಡು ಅವನಿಗೊಂದು ಕದಿ ಕಾಣಿಸಲೇಬೇಕು. ಇಲ್ಲ ಅಂದ್ರೆ ಅವನ ನನ್ನ ವೈರತ್ವ ತಪ್ಪಿದ್ದಲ್ಲ. ಕರಿಯ ಲೇಖ ಕರಿಯ ಬ್ಯಾಗ್ ಎಲ್ಲ ರೆಡಿಯಾಗಿದೆ ಅಣ್ಣ. ಬಿಸ್ಕೆಟ್ ಬಂಗಾರದ ಹಣ ಬಂದು ತಲುಪಿದೆ ಅಣ್ಣ. ಆದ್ರೆ ಉಳಿಯುವುದು ಬೇಕೆ ಮಾತ್ರ ಪಾರ್ಸಲ್ ಕಳಿಸಿದ್ದೇನೆ. ಏ ಕರಿಯ, ಚುನಾವಣೆ ಹತ್ತಿರ ಬರುತ್ತಾ ಇದೆ. ಆದಷ್ಟು ಬೇಗ ಆ ಪಾರ್ಸಲ್ ಕೆಲಸವನ್ನು ಮಾಡಿ ಮುಗಿಸಿಬಿಡು. ಏಕೆಂದರೆ ನನ್ನ ಮನೆ ಅನ್ನ ತಿಂದು ನನಗೆ ಒಂಚಾಕುವ ಆ ಕಾಳಿಂಗನ ಮೇಲೆ ನನಗೆ ಸಂಶಯ ಬರುತ್ತಾ ಇದೆ. ಲೇ ಕರಿಯ, ನೀನು ಅವನ ಮೇಲೊಂದು ಕಣ್ಣಿಟ್ಟಿರು. ಹೌದಣ್ಣ, ಹೌದು. ಮೊದಲಿನಂತೆ ಆ ಕಾಳಿಂಗ ಸರಿಯಾಗಿ ಕೆಲಸನ ಮಾಡುತ್ತಿಲ್ಲ. ಫ್ಯಾಕ್ಟರಿ ಆಳಿಯಿಂದ ಬಹಳಷ್ಟು ಕಂಪ್ಲೇಂಟ್ ಬರ್ತಾನೆ ಇದೆ. ನಮಸ್ಕಾರಕ್ಕೆ ಇಡೀ ನನ್ನ ಸಮೂಹ ಸಂಸ್ಥೆಯನ್ನೇ ನಿನ್ನ ಜವಾಬ್ದಾರಿಯಾಗಿ ಬಿಟ್ಟಿದ್ದೇನೆ. 2 ವಾರ ಆದರೂ ಅದರ ಖರ್ಚು ವೆಚ್ಚು ನನ್ನ ಹತ್ತಿರ ಬಂದಿಲ್ಲ. ನನ್ನ ವೈಯಕ್ತಿಕ ಕೆಲಸದಲ್ಲಿ ನಾ ಚಿಂತಾಗ್ರಾಹಕನಾಗಿದ್ದೇನೆ. ಯಾಕೆಂದರೆ ಆ ಬಲರಾಮನಿಂದ ನನಗೆ ಜೀವದ ಬೆದರಿಕೆ ಕರೆಗಳು ಬರುತ್ತವೆ. ಮುಂದೇನು ಮಾಡಬೇಕೆಂದು ತಮ್ಮ ಬೇಟೆಗೆ ಬಂದಿರುವೆ. ಕಾಳಿಂಗ, ಅದಕ್ಕೆ ಎದುರ್ತೀನೋಲೇ ಮೂಡ. ಅವನಿಗೆ ತಲೆ ಖರ್ಚು ಮಾಡಿ ಗುಂಡಾರಿಸಿಬಿಡು. ಮುಂದೆ ಬಂದಿದ್ದೆಲ್ಲ ಈ ಸಿದ್ದನಗೌಡ ನೋಡಿಕೊಳ್ಳುತ್ತಾನ. ನಿಮ್ಮ ಮಾತೇನು ನಿಜವಿದೆ ಗೌಡ್ರೆ, ಆದರೆ ಅವನಿಗಾಗಿ, ಅವನ ಸಂವಾರಕ್ಕಾಗಿ ಒಂದು ಚಕ್ರವ್ಯೂಹವನ್ನು ನೀವೇ ನಿರ್ಮಿಸಬೇಕು. ಕರಿಯ, ನಾನು ಕರಿಯ ಈಗ ಬೆಂಗಳೂರಿಗೆ ಹೊಂಟಿದ್ದೇವೆ. ಅಲ್ಲಿರುವ ನನ್ನ ಎಲ್ಲ ರೌಡಿಗಳನ್ನು ಇಲ್ಲಿಗೆ ಬರಲು ಹೇಳಿದ್ದೇನೆ. ಕಾಳಿಂಗ, ನೀನು ಅಲ್ಲಿವರೆಗೂ ಧೈರ್ಯದಂದಿರು. ಕರಿಯ,
ತೆಗಿ ಕಾರ. ಹೋಗು ಹೋಗು ಸಿದ್ದನಗೌಡ ಹೋಗು. ನನ್ನಿಂದೆಲ್ಲ ನೀನು ಗಳಿಸಿಕೊಂಡು ಈಗ ಈಗ ನೀನು ನನ್ನ ಮೇಲೆ ಸಂಶಯ ಬಂದಂತೆ ಮಾತನಾಡುತ್ತೀರಿಯಲ್ಲ, ಮಾತನಾಡು. ಈಗ ನಿನ್ನ ಕಥೆ ಏನೆಂದು ನಾನು ಎಲ್ಲ ಬಯಲಿಗೆ ಹಾಕಿ ಮೊದಲು ನೀನೇ ಇಲ್ಲ ಬೆನೆಸೆ. ನಿನ್ನೆಲ್ಲ ಸಿರಿ ಸಂಪತ್ತಿಗೆ ನಾನೇ ಮಾಲೀಕನಾಗ್ತೀನಿ, ನೋಡ್ತಾ ಇರು. ಬಿಜಾಪುರದ